ಈ ದೇಶದಲ್ಲಿ ಬಿಜೆಪಿಯವರ ಗೂಂಡಾಗಿರಿ, ಬಿಜೆಪಿಯವರ ರೌಡಿಸಮ್ ಜಾಸ್ತಿ ಆಗಿದೆ. ಯಾಕೆ ಈ ವಿಚಾರ ಪ್ರಸ್ತಾಪಿಸ್ತಿದ್ದೀನಿ ಅಂದರೆ, ಈ ಬಿಜೆಪಿಯವರ ಗೂಂಡಾಗಿರಿ ಸರ್, ನಿನ್ನೆ ಬಿಹಾರದ ಪಾಟ್ನಾದಲ್ಲಿ ಕಾನ್ಸರ್ ಅಂತ ಫೇಮಸ್ ಕೋಚಿಂಗ್ ಸೆಂಟರ್ ಟೀಚರ್ ನೀಟ್ ಪರೀಕ್ಷೆ ಬಗ್ಗೆ ಮೋದಿ ಅವ್ರನ್ನ ಪ್ರಶ್ನಿಸಿದ್ರು, ನೀಟ್ ಪರೀಕ್ಷೆ ಬಗ್ಗೆ ಧರ್ಮೇಂದ್ರ ಪ್ರಧಾನನ ಪ್ರಶ್ನಿಸಿದ್ರು ಅಂತ ನಿನ್ನೆ ಅವ್ರ ಕೋಚಿಂಗ್ ಸೆಂಟರ್ ಮೇಲೆ ರಾತ್ರಿ ಅಟ್ಯಾಕ್ ಆಗುತ್ತೆ. 8 ರಿಂದ 10 ಸಲ ಗನ್ ಫೈರ್ ಮಾಡ್ತಾರೆ. ಒಬ್ಬ ಕಾನ್ಸರ್ ಅಂತ ಬಡವ್ರ ಮಕ್ಕಳಿಗೆ ಟೀಚರ್ ಪಾಠ ಹೇಳ್ಕೊಡೋ ಟೀಚರು ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡಿದ್ರು ಅಂತ ಬಿಜೆಪಿ ಗೂಂಡಾಗಳು ಹೋಗಿ ಬಿಜೆಪಿ ಬೆಂಬಲಿತರು ಕೋಚಿಂಗ್ ಸೆಂಟರ್ನೇ ಪುಡಿ ಪುಡಿ ಮಾಡಾಕಿದ್ದಾರೆ. ಮೋದಿ ಅವರ ಗೂಂಡಾಗಿರಿ ಯಾವತ್ತು ನಿಲ್ಲುತ್ತೆ? ಅಮಿತ್ ಶಾ ಅವರ ಗೂಂಡಾಗಿರಿ ಯಾವತ್ತು ನಿಲ್ಲುತ್ತೆ? ಯಾಕೆ ಒಳ್ಳೆತನ ಸತ್ತೋಗಿ ಎಷ್ಟು ದಿನ ಆಯ್ತೋ? ಮೋದಿಜಿ ಅವರೇ, ಅಮಿತ್ ಶಾ ಅವರೇ, ನಿಮ್ಮ ಗೂಂಡಾಗಿರಿ ವೆಸ್ಟ್ ಬೆಂಗಾಲಲ್ಲಿ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಅಟ್ಯಾಕ್ ಮಾಡಿದ್ರಿ. ನಿಮ್ಮ ವಿರುದ್ಧ ಯಾರೆಲ್ಲ ಮಾತಾಡ್ತಾರೋ ನಿಮ್ಮ ಬೆಂಬಲಿಗರೋಗಿ ಅವ್ರನ್ನ ಅಟ್ಯಾಕ್ ಮಾಡೋದು, ಇಂಥವೆಲ್ಲ ಪ್ರಜಾಪ್ರಭುತ್ವದಲ್ಲಿ ನಡೆಯಲ್ಲ. ಇವತ್ತು ಕಾನ್ಸರ್ ಅಂತ ಸರ್ ಬಿಹಾರಲ್ಲಿ ದಯವಿಟ್ಟು ತಾವು ನೋಡಬೇಕು. ಕೋಚಿಂಗ್ ಸೆಂಟರ್ ಮುಂದೆ ಹೋಗಿ ಯಾವನಾದ್ರೂ ಗನ್ ಫೈರ್ ಮಾಡ್ತಾನ? 8 ರಿಂದ 10 ಸಲ. ಆ ಬಿಜೆಪಿ ಅಲ್ಲಿ ಬಿಹಾರಲ್ಲಿ ಇರೋದು ಬಿಜೆಪಿ, ಸೆಂಟ್ರಲ್ ಇರೋದು ಬಿಜೆಪಿ. ನಾಲಾಯಕಗಳು, ಅಯೋಗ್ಯರು, ಅಸಮರ್ಥರು, ರೌಡಿಗಳು, ಗೂಂಡಾಗಳು ಈ ಬಿಜೆಪಿಯವರು. ನಾನು ಮತ್ತೊಮ್ಮೆ ಇದೆಲ್ಲ ಘಟನೆಗಳು ನೋಡ್ತಾ ಇದ್ರೆ ನನಗೆ ಅನಿಸ್ತಿದೆ, ಬಿಜೆಪಿ ಹಟಾವ್ ದೇಶ್ ಬಚಾವ್, ಬಿಜೆಪಿ ಹಟಾವ್ ದೇಶ್ ಬಚಾವ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಇಲ್ಲ, ಅದು ಮೌನವಾಗಿ ಏನಲ್ಲ ಸರ್. ನೋಡಿ, ಅಲ್ಲಿ ಬರ್ತಿದ್ದೆ, ಆ ಸಂದರ್ಭದಲ್ಲಿ ಒಂದು ಹಿರಿಯ ನಾಯಕರು ಹೊರಡ್ತಾ ಇದ್ದಾರೆ, ಹೊಸ ನಾಯಕರು ಬರ್ತಿದ್ದಾರೆ. ಆ ಸಂದರ್ಭದಲ್ಲಿ ನಾನು ಆ ಗ್ಯಾಪಲ್ಲಿ ಏನು ರಿಯಾಕ್ಟ್ ಮಾಡೋದು ಅಂತ ಮಾಡಲಿಲ್ಲ ಅಷ್ಟೇ. ನಾನು ವೋಕಲ್ ಇದ್ದೀನಲ್ಲ, ನಾನು ಬಂದು ಮಾತಾಡ್ತಿದ್ದೀನಲ್ಲ. ಅವತ್ತೇನಂದ್ರೆ ಕೆಲವು ಎಮೋಷ್ನಲ್ ಟೈಮಲ್ಲಿ ಏನು ಮಾತಾಡಿದ್ರು ತಪ್ಪಾಗುತ್ತೆ. ಸೊ ಆ ಭಾವುಕ ಕ್ಷಣದಲ್ಲಿ ಸುಮ್ಮನೆ ಇದೆ ಅಷ್ಟೇ ಸರ್, ಇನ್ನೇನಿಲ್ಲ. ಟ್ರೋಲ್ ಏನು ನನಗೇನು ಹೊಸಾದ ಸರ್? ನಾನು ಕರ್ನಾಟಕದ ಟ್ರಾಲ್ ಪೇಜ್ಗಳ ಕ್ರಶ್, ನನಗೇನು ಹೊಸಾದಲ್ಲ ಅದು ಸರ್. ನನಗೆ ನೋಡಿ, ಆಸೆ ಅಂತೂ ಇದೆ, ನನಗೆ ಆಸೆ ಇದೆ. ಕೊಟ್ಟರು ಓಕೆ, ಕೊಡದೇ ಇದ್ರು ಓಕೆ. ನಾವೆಲ್ಲ ಪಾರ್ಟಿ ಐಡಿಯಾಲಜಿಗೋಸ್ಕರ ಬಂದಿರೋರು, ಅಧಿಕಾರಕ್ಕಲ್ಲ. ಐ ಕೇಮ್ ಫಾರ್ ದ ಪಾರ್ಟಿ ಐಡಿಯಾಲಜಿ. ನಾನೊಬ್ಬ OBC ಹುಡುಗ, ಒಂದು OBC ಮೂವ್ಮೆಂಟ್ನ ತರಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ನಾಟ್ ಫಾರ್ ದ ಪವರ್, ಫಾರ್ ದ ಐಡಿಯಾಲಜಿ. ನಾನು ರಾಜ್ಯದ ಜನತೆಗೆ ಮತ್ತೆ ಹೇಳ್ತೀನಿ, ನಾನು ಐಡಿಯಾಲಜಿಗೋಸ್ಕರ ರಾಜಕೀಯಕ್ಕೆ ಬಂದಿರೋನು. ಪವರ್ ಇಂದೇನೋ ಪಾಪ್ಯುಲಾರಿಟಿ ಇಂದೇನೋ ಹೋಗಿದ್ದಿದ್ರೆ ಮೈ ಮೇಲೆ ಹೇಳೋದು ಕಾಂಟ್ರವರ್ಸಿಗಳು ಮಾಡ್ಕೊತಿರ್ಲಿಲ್ಲ. ನಾನು ಒಂದು ಟೀಚರ್, ನನಗೆ ಗೊತ್ತಿಲ್ವೇನು ನಾನು ಬೈದ್ರೆ ಅವ್ರು ಬೈತಾರೆ ಅಂತ. ಸೊ ಜೈ ಕಾಂಗ್ರೆಸ್. ಥ್ಯಾಂಕ್ ಯು ಸರ್. ಸರ್, ನಿನ್ನೆ ನಾನಿವತ್ತು ನಮ್ಮ DK ಶಿವಕುಮಾರ್ ಸಾಹೇಬರಿಗೆ ಅಭಿನಂದಿಸ್ತೀನಿ, ಹರಿಪ್ರಸಾದ್ ಸಾಹೇಬ್ರಿಗೆ ಅಭಿನಂದಿಸ್ತೀನಿ. DK ಸಾಹೇಬ್ರಿಗೆ ಖಂಡಿತವಾಗೂ ಮತ್ತೊಂದು ಹಂತದ ಅಭಿವೃದ್ಧಿಗೆ ಕರ್ಕೊಂಡು ಹೋಗ್ತಾರೆ. ಮತ್ತು ಹರಿಪ್ರಸಾದ್ ಸಾಹೇಬ್ರು ಒಂದು OBC ನಾಯಕನಿಗೆ ಆ ಪಟ್ಟ ಕೊಟ್ಟಿದ್ದಾರೆ. ನಾನು OBCಗಳ ಪರವಾಗಿ ನಮ್ಮ ಹೈಕಮಾಂಡ್ಗೆ ಧನ್ಯವಾದ ಅರ್ಪಿಸ್ತೀನಿ. ಖಂಡಿತವಾಗೂ ಈ ರಾಜ್ಯದಲ್ಲಿ OBCಗಳ ಪೋಲರೈಸೇಷನ್ ಖಂಡಿತವಾಗೂ ಕಾಂಗ್ರೆಸ್ ಕಡೆ ಆಗಿದೆ, ಮತ್ತಷ್ಟು ಆಗಬೇಕು ಅನ್ನೋದು ನಮ್ಮಂಥ OBC ಹುಡುಗರ ಆಸೆ. ಮತ್ತು ನೆನ್ನೆ ನಮ್ಮ DK ಸಾಹೇಬರು ಹೊಸ ತೀರ್ಮಾನ ತಗೊಂಡ್ರು, ಎಲ್ಲ ಹುಡುಗರಿಗೂ ಬಸ್ ಪಾಸ್ ಫ್ರೀ ಮಾಡಿದ್ದಾರೆ, ಅದಕ್ಕೆ ಅಭಿನಂದಿಸ್ತೀನಿ. ರಾಜ್ಯ ವ್ಯಾಪ್ತಿ B ಖಾತೆನ A ಖಾತೆ ಮಾಡ್ತೀವಿ ಅಂದಿದ್ದಾರೆ. ಮತ್ತು ಅಕ್ರಮ ಸಕ್ರಮದಲ್ಲಿ 2,500 ಚದರಡಿ, ಅದೆಲ್ಲ ಒಳ್ಳೆ ತೀರ್ಮಾನಗಳು. ರಾಜ್ಯದ ಜನತೆಗೆ ಹೇಳ್ತೀನಿ, ಇದನ್ನೆಲ್ಲ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಆಶೀರ್ವಾದಿಸಬೇಕು. ಮತ್ತೊಮ್ಮೆ 28ಅಲ್ಲಿ ಬಂದು ನಾವು ಭಾಳಷ್ಟು ಇನ್ನು ಪೆಂಡಿಂಗ್ ಇರೋ ಕೆಲಸಗಳನ್ನ ನಮ್ಗೆ ಇದು ಫಿನಿಶ್ ಮಾಡೋಕ್ಕೆ ಇನ್ನೊಂದು 6-7 ವರ್ಷ ಬೇಕು ಸರ್. ಖಂಡಿತವಾಗೂ ಅವಕಾಶ ಕೊಡ್ತಾರೆ ಅಂತ ಭಾವಿಸಿದ್ದೀನಿ. ಥ್ಯಾಂಕ್ ಯು ಸರ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.